ಏಳನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 5 ಅನ್ನದಾತ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಚನ್ನಬಸಪ್ಪ ಹೊಸಮನಿ. ಕಾವ್ಯನಾಮ ಸತ್ಯಾರ್ಥಿ. ಕಾಲ 1938ರಲ್ಲಿ ಇವರು ಜನಿಸಿದರು. ಸ್ಥಳ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮ. ಕವನ ಸಂಕಲನಗಳು: ದಿವ್ಯಜೀವಿ, ಕಿತ್ತೂರ ವೀರಶ್ರೀ, ಮಕ್ಕಳ ಸೊಗಸು, ಪುಟ್ಟ ಭಾರತ, ಅನ್ನದಾತ ಮತ್ತು ಇತರ ಕವಿತೆಗಳು ಇನ್ನು ಮುಂತಾದವು. ಪ್ರಸ್ತುತ ಪದ್ಯವನ್ನು ಅನ್ನದಾತ ಮತ್ತು ಇತರ ಕವಿತೆಗಳು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ: ಅನ್ನದಾತ ಎಂದು ರೈತನನ್ನು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 2. ಅನ್ನದಾತ ಎಲ್ಲಿ ದುಡಿಯುವನು? ಉತ್ತರ: ಅನ್ನದಾತ ಹೊಲದಲ್ಲಿ ದುಡಿಯುವನು. ಪ್ರಶ್ನೆ 3. ಅನ್ನದಾತನು ದವಸ ಧಾನ್ಯಗಳನ್ನು ಯಾರಿಗಾಗಿ ಬೆಳೆಯುವನು? ಉತ್ತರ: ಅನ್ನದಾತನು ದವಸ ಧಾನ್ಯಗಳನ್ನು ನಾಡ ಜನರಿಗಾಗಿ ಬೆಳೆಯುವನು. ಪ್ರಶ್ನೆ 4. ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ? ಉತ್ತರ: ಅನ್ನದಾತನು ಮಳೆ, ಗುಡುಗು, ಚಳಿ, ಬಿಸಿಲಿನ ಬೇಗೆಯ ಕಷ್ಟಗಳನ್ನು ಸಹಿಸುತ್ತಾನೆ. ಪ್ರಶ್ನೆ ಸಂಖ್ಯೆ 5. ರೈತನು ದೇವರಿಂದ ಪಡೆದ ವರ ಯಾವುದು? ಉತ್ತರ: ರೈತನು ದೇವರಿಂದ ಗಟ್ಟಿ ದೇಹ ಮತ್ತು ದೊಡ್ಡ ಮನಸ್ಸನ್ನು ವರವಾಗಿ ಪಡೆದಿದ್ದಾನೆ. ಪ್ರಶ್ನೆ 6. ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು? ಉತ್ತರ: ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮ ಸತ್ಯಾರ್ಥಿ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಅನ್ನದಾತನು ನಾಡಿಗೆ ಹೇಗೆ ಸಹಕಾರಿಯಾಗಿದ್ದಾನೆ? ಉತ್ತರ: ಅನ್ನದಾತನು ಭೂಮಿಯನ್ನು ಹಸನು ಮಾಡಿ, ಬೀಜವನ್ನು ಬಿತ್ತಿ, ಗೊಬ್ಬರ ಹಾಕಿ, ನೀರು ಉಣಿಸಿ, ಆರೈಕೆ ಮಾಡಿ, ಕಷ್ಟಪಟ್ಟು ದುಡಿದು ಆಹಾರವನ್ನು ನಾಡಿಗೆ ಹಂಚುತ್ತಾನೆ. ನಾಡಿನ ಜನರ ಹಸಿವನ್ನು ನೀಗಿಸುತ್ತಾನೆ. ಈ ರೀತಿ ಅನ್ನದಾತನು ನಾಡಿಗೆ ಸಹಕಾರಿಯಾಗಿದ್ದಾನೆ. ಪ್ರಶ್ನೆ ಸಂಖ್ಯೆ 2. ರೈತನು ಎಂತಹ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ? ಉತ್ತರ: ರೈತನು ಎಂತಹುದೇ ಸಂದರ್ಭದಲ್ಲಿ ಮಳೆ ಬರಲಿ, ಗುಡುಗು ಬರಲಿ, ಚಳಿ ಬರಲಿ, ಬಿಸಿಲಿನ ಬೇಗೆಯಾಗಲಿ ಬೆವರು ಸುರಿಸಿ ಕಷ್ಟಗಳನ್ನು ಸಹಿಸಿಕೊಂಡು ಒಂದೇ ಸಮನೆ ದುಡಿಯುತ್ತಾನೆ. ಪ್ರಶ್ನೆ 3. ರೈತನನ್ನು ಯೋಗಿ, ತ್ಯಾಗಿ ಎಂದು ಏಕೆ ಕರೆಯಲಾಗುತ್ತದೆ? ಉತ್ತರ: ರೈತನು ದೇವರಿಂದ ಗಟ್ಟಿ ದೇಹ, ದೊಡ್ಡ ಮನಸ್ಸನ್ನು ವರವಾಗಿ ಪಡೆದು 2 ಎತ್ತುಗಳ ಜೊತೆಗೂಡಿ ಕಷ್ಟಪಟ್ಟು ಹೊಲದಲ್ಲಿ ದುಡಿಯುತ್ತಾನೆ. ಯೋಗಿಯಾಗಿ, ತ್ಯಾಗಿಯಾಗಿ ನಾಡಿನ ಜನತೆಗೆ ಅನ್ನವನ್ನು ನೀಡುತ್ತಿರುವನು. ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷ ಕಾಣುತ್ತಾನೆ. ಆದುದರಿಂದ ರೈತನನ್ನು ಯೋಗಿ, ತ್ಯಾಗಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 4. ಎತ್ತುಗಳ ಜೊತೆ ರೈತ ಯಾವ ರೀತಿಯ ಸಂಬಂಧ ಹೊಂದಿದ್ದಾನೆ? ಉತ್ತರ: ಎತ್ತುಗಳ ಜೊತೆ ರೈತ ಹೊಲದಲ್ಲಿ ದುಡಿಯುವಾಗ ಏರುಪೇರು, ಉತ್ಸಾಹ, ನಿರಾಸೆ, ಕೆಲವೊಮ್ಮೆ ಆನಂದ, ಮಗದೊಮ್ಮೆ ದುಃಖ ಇದ್ದರೂ ಸ್ನೇಹ ಸಂಬಂಧ ಹೊಂದಿದ್ದಾನೆ. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ 6-7 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಕವಿ ರೈತನ ದುಡಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಉತ್ತರ: ಕವಿ ರೈತನ ದುಡಿಮೆಯನ್ನು ನಾಡಿನ ಜನರು ಮಾಡುವ ಊಟ, ರೈತನ ಬೆವರಿನ ಫಲ. ಭೂಮಿಯನ್ನು ಹಸನು ಮಾಡಿ, ಬೀಜವನ್ನು ಬಿತ್ತಿ, ಗೊಬ್ಬರ ಹಾಕಿ, ನೀರು ಉಣಿಸಿ, ಆರೈಕೆ ಮಾಡಿ, ಆಹಾರವನ್ನು ನಾಡಿಗೆ ಹಂಚುತ್ತಾನೆ. ಹೀಗಾಗಿಯೇ ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತೇವೆ. ರೈತ ಕಷ್ಟಪಟ್ಟು ದುಡಿದು ನಾಡಿನ ಜನರ ಹಸಿವನ್ನು ನೀಗುತ್ತಾನೆ ಎಂದು ಕವಿ ರೈತನನ್ನು ವರ್ಣಿಸಿದ್ದಾರೆ. ಪ್ರಶ್ನೆ 2. ರೈತನು ಬೆಳೆಯುವ ಬೆಳೆಗಳನ್ನು ಪಟ್ಟಿ ಮಾಡಿ. ರೈತನು ಬೆಳೆಯುವ ಬೆಳೆಗಳು: ಧಾನ್ಯಗಳು, ಭತ್ತ, ಗೋಧಿ, ಜೋಳ, ರಾಗಿ, ಮೆಕ್ಕೆಜೋಳ, ಇನ್ನು ಮುಂತಾದವು. ಕಾಳುಗಳು: ತೊಗರಿ, ಕಡಲೆ, ಹೆಸರು, ಉದ್ದು, ಅವರೆ, ಇನ್ನು ಮುಂತಾದವು. ತರಕಾರಿಗಳು: ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ, ಹಸಿಮೆಣಸಿನಕಾಯಿ, ಎಲೆಕೋಸು, ಹೂಕೋಸು, ಕ್ಯಾರೆಟ್, ಬೀಟ್ರೂಟ್, ಇನ್ನು ಮುಂತಾದವು. ಹಣ್ಣುಗಳು: ಮಾವು, ಬಾಳೆ, ಸಪೋಟೊ, ಪಪ್ಪಾಯಿ, ದ್ರಾಕ್ಷಿ, ಕಲ್ಲಂಗಡಿ, ಇನ್ನು ಮುಂತಾದವು. ಎಣ್ಣೆ ಕಾಳುಗಳು: ಶೇಂಗಾ, ಎಳ್ಳು, ಸೂರ್ಯಕಾಂತಿ, ಇನ್ನು ಮುಂತಾದವು. ಇತರ ಬೆಳೆಗಳು: ಕಬ್ಬು, ಹತ್ತಿ, ತಂಬಾಕು, ಕಾಫಿ, ಚಹಾ, ತೆಂಗು, ಅಡಿಕೆ, ಇನ್ನು ಮುಂತಾದವು. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಆ ಪಟ್ಟಿಗೆ ಸರಿ ಹೊಂದುವ ಪದವನ್ನು ಬಾ ಪಟ್ಟಿಯಿಂದ ಆರಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಅನ್ನದಾತ ರೈತ, ಮಳೆ ಗುಡುಗು, ಚಳಿ ನಡುಗು, ಹಿಗ್ಗು ಕುಗ್ಗು, ದವಸ ಧಾನ್ಯ. ಮುಖ್ಯ ಪ್ರಶ್ನೆ 2. ಗುಂಪಿಗೆ ಸೇರದಿರುವ ಪದವನ್ನು ಆರಿಸಿ ಬರೆಯಿರಿ. ಆರಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಚಳಿಗಾಲ, ಮಳೆಗಾಲ, ನಡುಗಾಲ, ಬೇಸಿಗೆಗಾಲ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ನಡುಗಾಲ. 2. ಎತ್ತು, ಎಮ್ಮೆ, ಹೋರಿ, ನಂದಿ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಎತ್ತು. 3. ಬೆಟ್ಟ, ಹೊಲ, ತೋಟ, ಗದ್ದೆ. ಗುಂಪಿಗೆ ಸೇರದ ಪದ ಬೆಟ್ಟ. 4. ಗೆಳೆಯ, ಸ್ನೇಹಿತ, ಮಿತ್ರ, ಶತ್ರು. ಗುಂಪಿಗೆ ಸೇರದ ಪದ ಶತ್ರು. 5.
ರೈತ, ಅನ್ನದಾತ, ಕೃಷಿಕ, ವ್ಯಾಪಾರಿ. ಗುಂಪಿಗೆ ಸೇರದ ಪದ ವ್ಯಾಪಾರಿ. ಮುಖ್ಯ ಪ್ರಶ್ನೆ 3. ಕೃಷಿ ಸಂಬಂಧಿತ 6 ಪದಗಳನ್ನು ಬರೆಯಿರಿ. ಮಾದರಿ ಎತ್ತು. ಪದಗಳು ನೇಗಿಲು, ಇಳುವರಿ, ಉಳುಮೆ, ರೈತ, ಕಟಾವು. ಮುಖ್ಯ ಪ್ರಶ್ನೆ 4. ಅನ್ನದಾತ ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸ ಪದಗಳನ್ನು ಆಯ್ದು ಬರೆಯಿರಿ. ಮಾದರಿ ದುಡಿಯುವನು, ಬೆಳೆವನು. ಪ್ರಾಸ ಪದಗಳು ಸಹಿಸುತ್ತ, ದುಡಿಯುತ್ತ, ಪಡೆದನು, ತಿರುವನು, ಗೆಳೆಯರು, ನಡೆವರು. ಮುಖ್ಯ ಪ್ರಶ್ನೆ 5. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. 1. ದೊಡ್ಡ ಮನಸ್ಸು. ಸ್ವಂತ ವಾಕ್ಯ. ಗೆದ್ದಾಗ ಬೀಗದೆ ಮತ್ತು ಸೋತಾಗ ಕುಗ್ಗದೆ ಇರುವಂತಹ ದೊಡ್ಡ ಮನಸ್ಸು ಕ್ರೀಡಾಪಟುವಿಗೆ ಇರಬೇಕು ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ. 2. ಹಿಗ್ಗು. ಸ್ವಂತ ವಾಕ್ಯ. ಪರೀಕ್ಷೆ ಅಂಕಗಳನ್ನು ಗಳಿಸಿದ ನನ್ನ ತಂಗಿಯ ಮುಖದಲ್ಲಿ ಹಿಗ್ಗು ಎದ್ದು ಕಾಣುತ್ತಿತ್ತು. 3. ತ್ಯಾಗಿ. ಸ್ವಂತ ವಾಕ್ಯ. ಗಾಂಧೀಜಿ ಒಬ್ಬ ಮಹಾನ್ ತ್ಯಾಗಿ ಎಂದು ಇತಿಹಾಸದಲ್ಲಿ ಪ್ರಸಿದ್ಧರು. 4. ಬೆವರು ಸುರಿಸಿ. ಸ್ವಂತ ವಾಕ್ಯ. ನನ್ನ ತಂದೆ ಹೊಲದಲ್ಲಿ ಬೆವರು ಸುರಿಸಿ ದುಡಿಯುತ್ತಾರೆ. 5. ಅನ್ನದಾತ. ಸ್ವಂತ ವಾಕ್ಯ. ಅನ್ನದಾತನಾದ ನನ್ನ ತಂದೆ ಭೂಮಿಯನ್ನು ತಾಯಿಯಂತೆ ಪ್ರೀತಿಸಿ ಬೆಳೆ ಬೆಳೆಯುತ್ತಾರೆ. ಪ್ರಶ್ನೆ 6. ಕೆಳಗಿನ ಕೋಷ್ಟಕದಲ್ಲಿ ಅನ್ನದಾತನಿಗೆ ಸಂಬಂಧಿಸಿದ ಪದಗಳಿವೆ. ಅವನ್ನು ನೀವು ಪತ್ತೆ ಹಚ್ಚಿ ಮಾದರಿಯಂತೆ ಗೆರೆ ಎಳೆಯಿರಿ. ಮಾದರಿಯಂತೆ ಗೆರೆ ಎಳೆದು ಗುರುತಿಸಲಾಗಿದೆ, ಗಮನಿಸಿ ಮಕ್ಕಳೇ. ರೈತ, ನೇಗಿಲು, ದೊಡ್ಡ ಮನಸ್ಸು, ಬೆಳೆ, ಬೆವರು, ಗಟ್ಟಿ ದೇಹ, ಹೊಲ, ಮರ, ಹಿಗ್ಗು, ಕುಗ್ಗು, ದವಸ ಧಾನ್ಯ, ಕೃಷಿಕ, ಗದ್ದೆ, ಎತ್ತು, ಬೆಳೆ. ಮಕ್ಕಳೇ, ಅನ್ನದಾತ ಪದ್ಯ ಭಾಗದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ: ಅನ್ನ, ಆಹಾರ. ತ್ಯಾಗಿ, ತ್ಯಾಗ ಮಾಡುವವನು, ವಿರಾಗಿ, ದಾತ, ದಾನಿ ಅಥವಾ ಒಡೆಯ ಅಥವಾ ಕೊಡುವವ. ನಾಡ, ನಾಡಿನ ಅಥವಾ ಪ್ರಾಂತದ. ಹೊಲ, ಜಮೀನು, ಕೃಷಿಕ ಭೂಮಿ. ಅನ್ನದಾತ, ರೈತ. ದವಸ ಧಾನ್ಯ, ಆಹಾರ ಪದಾರ್ಥಗಳು. ದುಡಿ, ಕೆಲಸ ಮಾಡು, ಶ್ರಮ ಪಡು. ಸಹಿಸು, ತಾಳಿಕೊಳ್ಳು, ಸೈರಿಸು. ಬೇಗೆ, ಉರಿ ಅಥವಾ ಉಷ್ಣತೆ. ಟಿಪ್ಪಣಿ: ಯೋಗಿ, ನಿಯಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತಾ ಜೀವನ ನಡೆಸುವ ನಿರತನಾದವ. ಹಿಗ್ಗು, ಕುಗ್ಗು, ಏರುಪೇರು, ಉತ್ಸಾಹ, ನಿರಾಸೆ, ಕೆಲವೊಮ್ಮೆ ಆನಂದ, ಮಗದೊಮ್ಮೆ ದುಃಖ. ಗುಡುಗು, ಮಳೆಗಾಲದಲ್ಲಿ ಮೋಡಗಳ ಘರ್ಷಣೆಯಿಂದ ಉಂಟಾಗುವ ಶಬ್ದ.